ಸೊ ನೀವು ತುಂಬ ವಿಲನ್ ಶೇಡ್ಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ. ಆದರೆ ಈ ಸಿನಿಮಾದಲ್ಲಿ ನಿಮಗೆ ವೆಯ್ಟೇಜ್ ಜಾಸ್ತಿ ಸಿಕ್ತು ಅಂತ ಅನ್ಸುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಅಂದರೆ ಈ ಥರದೊಂದು ಆಪರ್ಚುನಿಟಿಗೋಸ್ಕರ ನವೀನ್ ಚಂದ್ರ ಅವರು ಎದುರು ನೋಡ್ತಿದ್ರಾ ಅಂತ? ನಾನು ಇಷ್ಟು ಹಲವಾರು ವರ್ಷದಿಂದ ಎದುರು ನೋಡ್ತಾನೇ ಇದ್ದೆ, ಕನ್ನಡ ಪಿಕ್ಚರಲ್ಲಿ ಮಾಡಬೇಕು, ಒಳ್ಳೆ ಸಿನಿಮಾದಲ್ಲಿ ಬರಬೇಕಂತೇಳಿ. ಬಟ್ ಕೆಲವು ದಿನ ಆದಮೇಲೆ, ಕೆಲವು ವರ್ಷಗಳಾದಮೇಲೆ ಓಕೆ ಬರೋದಿದ್ದರೆ ಬರುತ್ತೆ, ಅದು ಮನಸ್ಸಲ್ಲಿಟ್ಟಿರೋ ಆಸೆ ಬಂದು ದಿನಕ್ಕೆ ಹೆಚ್ಚಾಗ್ತಾನೆ ಇದ್ದರೆ ಎಲ್ಲೋ ಡಿಸ್ಟೆನ್ಸ್ ಆಗ್ತಾನೇ ಇದೆ. ಸರಿ ಹೋಗಲಿ, ಟೈಮ್ ಬಂದರೆ ಅದೇ ಬರುತ್ತೆ ಅಂತ ಬಿಟ್ಬಿಟ್ಟೆ. ಬಟ್ ನಾನು ತಮಿಳಲ್ಲಿ ಒಂದು ಫಿಲ್ಮ್ ಮಾಡಿದ್ದೆ, ಜಿಗರ್ದಂದ XX ಅಂತೇಳಿ. ಅದರಲ್ಲಿ ರತ್ನ ಅಂತ ಒಂದು ಕ್ಯಾರೆಕ್ಟರ್ ಇತ್ತು. ಆ ಕ್ಯಾರೆಕ್ಟರ್ ವಿಜಯ್ ಕಾರ್ತಿಕೇಯದವರು ಆ ಸಿನಿಮಾ ನೋಡಿದಾಗ ಅಂದ್ಕೊಂಡಿದ್ರು, ಓಕೆ ಮಾಡಿದ್ರೆ ಇವ್ರ ಜೊತೆ ಯಾವುದಾದ್ರು ಸಿನಿಮಾ ಮಾಡಬೇಕು ಅಂತೇಳಿ. ಬಟ್ ಮಾರ್ಕಲ್ಲಿ ಸಿಕ್ತು ಅದು. ಆ್ಯಂಡ್ ತುಂಬ ಥ್ಯಾಂಕ್ಸ್ ಕಾರ್ತಿಕ್ ಸುಬ್ಬರಾಜ್ ಸರ್, ಆ ಸಿನಿಮಾಗೆ ಡೈರೆಕ್ಟರ್. ಅವ್ರು ಮಾಡಿದ ಕ್ಯಾರೆಕ್ಟರ್ನ ನೋಡಿಬಿಟ್ಟು ನನಗೆ ಈ ಕ್ಯಾರೆಕ್ಟರ್ ಬರೋದಕ್ಕೆ ನಾನು ತುಂಬ ಅದೃಷ್ಟವಾಗಿ ಫೀಲ್ ಆಗ್ತೀನಿ. ಆ್ಯಂಡ್ ವಿಜಯ್ ಕಾರ್ತಿಕೇಯ ಸರ್ ತುಂಬ ಕಾನ್ಫಿಡೆಂಟ್ ಇದ್ದರು ನನ್ನ ಮೇಲೆ. ಅದೇ ಪ್ರೀವಿಯಸ್ ವರ್ಕ್ ನೋಡಿಬಿಟ್ಟು ಇವ್ರನ್ನ ಒಳ್ಳೆ ನಟ, ಇವ್ರನ್ನ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ನನಗೆ ಆಪರ್ಚುನಿಟಿ ಕೊಟ್ಟರು. ಆ್ಯಂಡ್ ನಾನು ಆ ಕ್ಯಾರೆಕ್ಟರ್ಗೆ ನ್ಯಾಯ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈಗ ನೋಡ್ತಿದ್ರೆ ಸಿನಿಮಾ ಬಿಡುಗಡೆ ಆದಮೇಲಿಂದ ಇವಾಗವರೆಗೆ ನೋಡ್ತಿದ್ರೆ ಸೋಷಿಯಲ್ ಮೀಡಿಯಾ ಆಗಲಿ, ಹೊರಗಡೆ ನಾನು ಬ್ಯಾಂಗ್ಳೂರಿಗೆ ಏರ್ಪೋರ್ಟಿಗೆ ಬಂದಾಗ ನೀವು ಭದ್ರ ಅಲ್ಲ ಅಂದರು. ಇಲ್ಲ ನಿನ್ನೆನೇ ಸಿನಿಮಾ ರಿಲೀಸ್ ಆಯ್ತು, ನೀವು ಸಿನಿಮಾ ನೋಡಿದ್ರೆ ಹೌದು ಸರ್, ನಿನ್ನೆ ನಾವು ಫಸ್ಟ್ ಶೋ ನೋಡಿದ್ದೀವಿ, ನಾವು ಈವ್ನಿಂಗ್ ಶೋ ನೋಡಿದ್ದೀವಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಹೇಳ್ತಿರುವಾಗ ತುಂಬ ಸಂತೋಷವಾಯಿತು. ಆ್ಯಂಡ್ ಇನ್ನೂ ಹಲವಾರು ಸಿನಿಮಾ ಮಾಡಬೇಕಿಲ್ಲಿ, ಒಳ್ಳೆ ಡೈರೆಕ್ಟರ್ ಜೊತೆ, ಒಳ್ಳೆ ಪ್ರೊಡಕ್ಷನಲ್ಲಿ, ಒಳ್ಳೆ ಆ್ಯಕ್ಟರ್ ಜೊತೆ ಇಲ್ಲಿ ಮಾಡಬೇಕು. ಸೊ ವೆಯ್ಟ್ ಮಾಡ್ತಿದ್ದೀನಿ, ನೋಡಬೇಕು. ಯಾರು ನಿಮಗೆ ತುಂಬ ಇಷ್ಟ? ಅಫ್ಕೋರ್ಸ್ ನೀವು ಬಳ್ಳಾರಿ ಅಂತ ಅಂದಾಗ ತೆಲುಗು ಸಿನಿಮಾ ಕನೆಕ್ಷನ್ ಜಾಸ್ತಿ ಇರುತ್ತೆ ನಿಮಗೆ ಚೈಲ್ಡ್ಹುಡ್ಡಿಂದನೂ. ಸೊ ಕನ್ನಡ ಸಿನಿಮಾ ಅಂತ ಅಂದಾಗ ನವೀನ್ ಚಂದ್ರ ಅವ್ರಿಗೆ ಚೈಲ್ಡ್ಹುಡ್ಡಿಂದನೂ ಯಾರು ತುಂಬ ಇಷ್ಟ ಇತ್ತು? ನನಗೆ ತುಂಬ ಇಷ್ಟವಾದ ಫಿಲಿಮ್ ಅಂದರೆ ಗಂಧದ ಗುಡಿ. ನಮ್ಮ ಸ್ಕೂಲಲ್ಲಿ ಕರ್ಕೊಂಡೋಗಿದ್ರು, ಥಿಯೇಟ್ರಲ್ಲಿ ರಿಲೀಸ್ ಆದಾಗ. ನಾನು ಚಿಕ್ಕ ಹುಡುಗ ಇದ್ದೆ, ನಮ್ಮ ಸ್ಕೂಲಲ್ಲಿ ಕರ್ಕೊಂಡೋಗಿದ್ರು, ಮತ್ತು ನಮ್ಮ ಫ್ಯಾಮ್ಲಿ ಕರ್ಕೊಂಡೋದ್ರು. ಪ್ಲಸ್ ಟೆಲಿವಿಷನಲ್ಲಿ ನಾನು ಹಾಡುವ ನುಡಿಯೇ ಗಂಧದ ನುಡಿ, ಅರೆ ಆ ಸಾಂಗೆಲ್ಲ ಸ್ಟೇಜ್ ಶೋಸಲ್ಲಿ ಡ್ಯಾನ್ಸ್ ಮಾಡಿದ್ದೀವಿ. ಕಾಯಕ ಒಂದೇ ಕೈಲಾಸ ಒಂದು ಕೆಲವು ಸಾಂಗ್ಸ್ ಇದೆ. ಆ್ಯಂಡ್ ಶಂಕರ್ನಾಗ್ ಸರ್ ಅಂದರೆ ತುಂಬ ಇಷ್ಟ ನನಗೆ. ನನಗೆ ಮೇಯ್ನಾಗಿ ಅಪ್ಪು ಸರ್ ತುಂಬ ಇಷ್ಟ. ಯಾಕಂದರೆ ನಾನು ಒಂದು ಡ್ಯಾನ್ಸರಾಗಿ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ಸ್ಟೂಡೆಂಟ್ಸ್ಗೆ ಅವ್ರ ಸಾಂಗ್ಸೇ ಹೆಚ್ಚು ಹೇಳ್ಕೊಡ್ತಿದ್ದೆ ನಾನು. ಸೊ ಅಪ್ಪು ಸರ್ ತುಂಬ ಇಷ್ಟ. ಆ್ಯಂಡ್ ನಾನು 12 ಇಯರ್ಸ್ ಬ್ಯಾಕ್ ಇಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಟ್ರೈ ಮಾಡ್ತಿರುವಾಗ ಕಂಠೀರವ ಸ್ಟುಡಿಯೋದಲ್ಲಿ ಹೋದಾಗ ಅಂದ್ಕೊಂಡಿದ್ದೆ, ಯಾವತ್ತಾವುದು ಒಂದು ದಿನ ಇಲ್ಲಿ ಬಂದು ನಾನು ಶೂಟಿಂಗ್ ಮಾಡ್ತೀನಿ, ಕನ್ನಡ ಪಿಕ್ಚರ್ ಮಾಡ್ತೀನಿ ಅಂತ. 12 ಇಯರ್ಸ್ ಆದಮೇಲೆ ಮಾರ್ಕ್ ರೂಪದಲ್ಲಿ ನನಗೆ ಅವಕಾಶ ಸಿಕ್ತು. ಅದೇ ಥರ ಅಲ್ಲಿ ಪುನೀತ್ ಸರ್ ಅವ್ರ ಸಮಾಧಿ ಇತ್ತು. ಸೊ ಶೂಟಿಂಗ್ ಆರಂಭ ಆಗೋ ಮುಂಚೆ ಫಸ್ಟ್ ಅವ್ರ ಹತ್ರ ಹೋಗಿ ಬ್ಲೆಸ್ಸಿಂಗ್ ತೊಗೊಂಡು, ಸರ್ ಒಂದ್ಸಲ ಕೋರ್ಕೊಂಡೆ, ಸರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಬರ್ತಿದ್ದೀನಿ ಸರ್, ನಿಮ್ಮ ಬ್ಲೆಸ್ಸಿಂಗ್ ಇರಬೇಕಂತೇಳಿ. ಅವ್ರ ಬ್ಲೆಸ್ಸಿಂಗೇ, ಅವ್ರ ಸಪೋರ್ಟೇ, ಅವ್ರು ಎಲ್ಲಿದ್ದರೂ ನಮ್ಮ ಮನಸ್ಸಲ್ಲಿ ಇದ್ದಾರೆ. ಅವ್ರ ಸಪೋರ್ಟೇ ಇವತ್ತು ಬದ್ದನ್ ಕ್ಯಾರೆಕ್ಟರ್ಗೆ ಈ ಥರ ಸುದೀಪ್ ಸರ್ ಜೊತೆ ವರ್ಕ್ ಮಾಡೋಷ್ಟು ಒಂದು ಸಂತೋಷ ಕೊಟ್ಟಿದೆ ನನಗೆ.